ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ತಾವು ನೋಡಿರ್ಬೋದು ಆಲ್ರೆಡಿ ಈ ಒಳ ಮೀಸಲಾತಿಯ ಸಮಸ್ಯೆಯನ್ನು ನಮ್ಮ ಕ್ಯಾಬಿನೆಟ್ ಬಗೆಹರಿಸಿದ ಖುಷಿಪಟ್ಟಿದ್ದದ, ಸಿಹಿ ಹಂಚಿದ್ದದ, ಎಲ್ಲನೂ ನಡೀತಾ ಇದೆ. 5.25 5.25 4.5ಕ್ಕೆ ಒಂದು ಸಮಾಪ್ತಿ ಮಾಡಿದ್ದಾರೆ. ಎಲ್ಲರಿಗೂ ಅದರಲ್ಲೇ ಈ 15% ಹಂಚಿದ್ದಾರೆ, ಹಂಚಿ ತೃಪ್ತಿಪಟ್ಟಿದ್ದಾರೆ. ನಿಜವಾಗಿಯೂ ಒಳ್ಳೆ ಡೆವಲಪ್ಮೆಂಟ್. ಅದೇ ಕಾಲಕ್ಕೆ ರೋಸ್ಟರ್ ಬಿಂದು ಸಹಿತ ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ 56,432 ಹುದ್ದೆಗಳಿಗೆ ಇದೇ ಅನುಪಾತದಲ್ಲಿ 5.25 5.25 4.5 ಈ ರೀತಿ ಹಂಚಿದ್ದಾರೆ. ಸಮಾಧಾನ ಆಯಿತು ಬಿಡು ಅನ್ನೋದ್ರಲ್ಲೇ ಒಂದಿಷ್ಟು ಅನ್ಯಾಯ ಆಗಿದೆ ಅನ್ನುವಂಥ ಧ್ವನಿಯನ್ನು ನಮ್ಮ CS ದ್ವಾರಕಾನಾಥ್ ಅವರು, ಅದರಲ್ಲೂ ಮುಖ್ಯವಾಗಿ ಈ ಬಿದ್ದ ಸಮುದಾಯದ ಬಗ್ಗೆ ಒಳ್ಳೆ ಕಳಕಳಿಯಿಂದ ಅಭ್ಯಾಸ ಮಾಡಿದಂಥವ್ರು, ನೋವನ್ನು ಅನುಭವಿಸಿದಂಥವ್ರು, ಹೈಕೋರ್ಟ್ ವಕೀಲರು ಅವರು ಇದ್ದಂಥವ್ರು ಇವತ್ತು ಹೈಕೋರ್ಟಲ್ಲಿ ಕೇಸು ಅದು ಯಾರಪ್ಪ ಅಂದ್ರೆ ಈ ಅಲೆಮಾರಿ ಜನರ ಪ್ರತಿನಿಧಿ ಯಾರೂ ಇಲ್ಲಲ್ಲೇ. ಅಲೆಮಾರಿಗಳಿಗೆ ನೀಡಬೇಕಾಗಿದ್ದು ನೀಡಿಲ್ಲ ಅನ್ನುವಂಥದ್ದು. ಹೌದು, ಅಲೆಮಾರಿಗಳಿಗೆ ಒಂದು ಎಲ್ಲೋ ಟೆಂಟ್ನಲ್ಲೋ ಎಲ್ಲೋ ಗುಡಿಸಿನಲ್ಲೋ ಅಲೆದಾಡ್ತಾ ಹೋಗುವಂಥ ಜನರಿಗೆ ಯಾವುದೇ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಅವರು ಪ್ರಶ್ನೆ ಎತ್ತಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಅದು ಇಲ್ಲಿ ಅಡ್ಡಿ ಆಗ್ಬೋದಾ ಅಂತೇಳಿ. ಯಾಕಂದರೆ ಅವ್ರಿಗೆ ಕೊಡಬೇಕಾಗಿತ್ತು, ಅವ್ರಿಗೂ ಉಳಿಸ್ಕೋಬೇಕಾಗಿತ್ತು. ಆ ಜನನು ಅಷ್ಟೇ ನೋವನ್ನು ಸಂಕಟವನ್ನು ಅನುಭವಿಸಿತ್ತು. ಆದರೆ ಪಾಪ ಅವ್ರದ್ದು ಯಾವುದೇ ಒಬ್ಬ MLA ಆಗಲಿ ಅಥವಾ ಒಂದು ಪ್ರತಿನಿಧಿ ಒಂದು ಗ್ರಾಮ ಪಂಚಾಯತಿ ಎಲ್ಲೂ ಇಲ್ಲ ಅವ್ರ ಪಾಪ. ಯಾಕಂದರೆ ಒಂದು ಕಡೆ ಇರೋದಿಲ್ಲ ಅಂದಾಗ ಅವರ ಮತದಾರ ಪಟ್ಟಿಯಲ್ಲಿ ಬರದೇ ಹೋಗೋದ್ರಿಂದಾಗೆ ಮತ್ತು ಅವ್ರ ಬದುಕು ಇನ್ನೂ ಕಾಡು ಪ್ರದೇಶದಲ್ಲಿ ಉಳಿದಂಥದ್ದು, ಕಾಡು ಮೇಡು ನಾಡುಗಳಲ್ಲಿ ಅಲೆದಾಡ್ತಾ ಅಲೆಮಾರಿ ಜನಾಂಗದ ಒಂದು ರಿಪ್ರೆಸೆಂಟೇಷನ್ ಅಲ್ಲಿರೋದಕ್ಕಾಗಿ ಅವರ ಪರವಾಗಿ ಮಿನಿಮಮ್ 1% ಆದರೂ ಅವ್ರ ರಿಸರ್ವೇಷನ್ ಇಡಬೇಕಾಗಿತ್ತು, ಇಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಅದು ಇಲ್ಲಿ